ಮುದ್ದು ಮಗಳೇ. ನನ್ ಚಿನ್ನ, ನಿನಗೆ ದೇವರ ಆಶೀರ್ವಾದ ಮಾಡ್ಲಿ. ಇದೇ ತರ ಎಲ್ಲತ್ರಲ್ಲೂ ನೀನು ಮುಂದೆ ಬರಬೇಕು. ಥ್ಯಾಂಕ್ ಯು ಅಜ್ಜಿ. ಅನು, ನೀನೇನ್ ಅಂತಿದ್ಯಾ? ಅಮ್ಮ ನೋಡಮ್ಮ, ಸ್ಕೂಲಿಂದ ಇಲ್ಲಿವರೆಗೂ ಕೇಳ್ತಾ ಇದ್ದೀನಿ ಸ್ವಲ್ಪ ಪ್ರೈಸ್ ನೋಡ್ಕೊಂಡು ಕೊಡ್ತೀನಿ ಅಂತ, ಕೊಡ್ತಾನೆ ಇಲ್ಲಮ್ಮ. ನನಗೆ ನೋಡಕ್ ಕೊಡಲ್ಲ ಅಂತ ಅಂದ್ಬಿಟ್ಟು ಓಡೋಡ್ ಬಂದ್ಲಮ್ಮ. ನಾನು ಅವಳ ಹಿಂದೆನೆ ಓಡ್ ಬಂದಿದ್ದೀನಿ. ನನಗೆ ಸುಸ್ತಾಗ್ತದಮ್ಮ. ಎಷ್ಟು ಮಾಡ್ತಾಳು ನೋಡಮ್ಮ ಇವಳು. ಅಚ್ಚು ಕೊಡಮ್ಮ, ಅಕ್ಕನಿಗೆ ನೋಡ್ಕೊಂಡು ಕೊಡ್ತಾಳಂತೆ. ನಾನು ಹೇಳ್ತಾ ಇದ್ದೀನಲ್ಲ ಅಚ್ಚು, ಕೊಡು ನೀನೀಗ. ತುಂಬಾ ಚೆನ್ನಾಗಿದೆ ಅಮ್ಮ, ಇದು ತುಂಬಾ ಚೆನ್ನಾಗಿದೆ ಅಮ್ಮ. ಅದ್ ನನಗೆ ಗೊತ್ತು, ಕೊಡು ಇಲ್ಲಿ. ನೀನ್ ನೋಡಿದ್ ಸಾಕು. ನೋಡಮ್ಮ ಹೆಂಗ್ ಕಸ್ಕೊಂಡು ಹೋಗ್ತಾಳೆ. ಇರ್ಲಿ ಬಿಡು ಪುಟ್ಟ, ಸಣ್ಣ ಹುಡುಗಿ ಅಲ್ಲ. ಏನಜ್ಜಿ ಯಾವಾಗ ನೋಡಿದನ್ ಸಣ್ಣ ಹುಡುಗಿ ಅಂತ ಹೇಳ್ತೀರಾ? ಇನ್ನು ಎಷ್ಟು ವರ್ಷಕ್ಕೆ ಅವಳು ಸಣ್ಣ ಹುಡುಗಿಯಾಗಿ ಇರ್ತಾಳೆ. ಇರ್ಲಿ ಬಿಡಾನು, ಯಾಕೆ ನೀನ್ ಟೆನ್ಷನ್ ಮಾಡ್ಕೊಳ್ತೀಯ? ಅವಳು ಹಂಗೆ ಅಲ್ಲ. ಅಮ್ಮ ಇದೇನಿದ್ದು ಕುಂಬಳಕಾಯಿ ಇಟ್ಕೊಂಡು ಕುತ್ಕೊಂಡಿದ್ಯಾ? ಹೌದು ಕಣಮ್ಮ, ನಿನ್ ದೊಡ್ಡಮ್ಮ ಊರಿಗೆ ಹೋಯ್ತಲ್ಲ, ಪಲ್ಯ ಮಾಡೋದಕ್ಕೆ ತಂದ್ಕೊಡ್ತು. ಊರಲ್ಲಿ ಬೆಳೆಸಿದ್ರಂತೆ. ಅಮ್ಮ ಪಲ್ಯ ಮಾಡಿದ್ರೆ ನಾನು ಸ್ವಲ್ಪ ಪ್ಲೇಟಲ್ಲಿ ಹಾಕೊಡಮ್ಮ, ನನಗೆ ತುಂಬಾ ಇಷ್ಟ. ಆಯ್ತು ಕೊಡಪುಟ್ಟ. ಅಮ್ಮ ನನ್ಗೊಂದು ಲೋಟ ಹಾರ್ಲಿಕ್ಸ್ ಕೊಡಮ್ಮ. ಆಯ್ತಚ್ಚು. ಅಮ್ಮ ನಾನೊಂದು ಹೇಳ್ತೀನಿ, ಅದು ಮಾಡ್ಕೊಡ್ತೀಯಮ್ಮ? ಏನನು? ಅಮ್ಮ ನಮ್ಮ ಫ್ರೆಂಡ್ ಮನೆಗೆ ಒಂದ್ಸಲ ಹೋದಾಗ ಅವರು ಕುಂಬಳಕಾಯಲ್ಲಿ ಹಲ್ವಾ ಮಾಡಿದ್ರಮ್ಮ, ನನಗೂ ನೀನು ಮಾಡ್ಕೊಡ್ತೀಯನಮ್ಮ? ಕುಂಬಳಕಾಯಿ ಹಲ್ವಾ ಮಾಡೋದಲ್ಲ ಹೇಳ್ತಿದ್ದಾಳೆ, ಎಲ್ಲ ಗೊತ್ತಿದೆಯಾ ಅಂತ ಇವಳಿಗೆ. ನಾನು ಏನಾದ್ರೂ ಕೇಳ್ಬೇಕು, ಇಲ್ಲಾಂದ್ರೆ ನನ್ಗೆ ಏನು ಗೊತ್ತಿಲ್ಲ ಅಂತ ಆಗ್ಬಿಡತ್ತೆ. ಯಾಕ ಚಂಕ್ ಹೋಗ್ತಾ ಇದೆಯಾ? ಅಮ್ಮ ನನಗೆ ಹಾರ್ಲಿಕ್ಸ್ ಬೇಡ ಅಮ್ಮ, ನನಗೆ ಕುಂಬಳಕಾಯಿ ಟೀ ಮಾಡ್ಕೊಡಮ್ಮ. ಏನು ಕುಂಬಳಕಾಯಿ? ಹಾ ಅಮ್ಮ, ಕುಂಬಳಕಾಯಲ್ಲಿ ಟೀ ಮಾಡ್ಕೊಡಮ್ಮ. ನಿನ್ಗೆ ಏನಾದ್ರೂ ತಿಕ್ಲಿಡ್ದಿದ್ಯಾ ಅಚ್ಚು? ಕೆಲವೊಬ್ಬರಿಗೆ ಕುಂಬಳಕಾಯಲ್ಲಿ ಹಲ್ವಾ ಮಾಡಕ್ ತಿಕ್ಲಿಡ್ದಾಗ ನನಗೆ ಟೀ ಮಾಡೋದಕ್ಕೆ ತಿಕ್ಲಿಡಿಯಲ್ವಾ? ಅಮ್ಮ ನೋಡಮ್ಮ, ಅವಳು ನನ್ನ ತಿಕ್ಲು ಅಂತ 2 ಸಲ ಹೇಳ್ತಿದ್ದಾಳೆ. ನೀನ್ ಹೇಳಿಲ್ವಾ ಫಸ್ಟ್? ಸಾರಿ ಅಮ್ಮ. ಸಾರಿಮ್ಮ. ಅಮ್ಮ ನನಗೆ ಕುಂಬಳಕಾಯಿ ಚಟ್ನಿ ಮಾಡಮ್ಮ. ಅಮ್ಮ ನನಗೆ ಕುಂಬಳಕಾಯಿ ದೋಸೆ ಮಾಡಮ್ಮ. ಅಮ್ಮ ನನಗೆ ಕುಂಬಳಕಾಯಿ ಪೂರಿ ಮಾಡಮ್ಮ. ಅಮ್ಮ ನನಗೆ ಕುಂಬಳಕಾಯಿ ಇಡ್ಲಿ ಮಾಡಮ್ಮ. ಅಮ್ಮ ನನಗೆ ಕುಂಬಳಕಾಯಿ ಬಿರಿಯಾನಿ ಮಾಡಮ್ಮ. ಅಮ್ಮ ನನಗೆ ಕುಂಬಳಕಾಯಿ ಪಾಯಸ ಮಾಡಮ್ಮ. ಅಮ್ಮ ನನಗೆ ಕುಂಬಳಕಾಯಿ ವಡೆ ಮಾಡಮ್ಮ. ಅಮ್ಮ ನನಗೆ ಕುಂಬಳಕಾಯಿ ಕೇಕ್ ಮಾಡಮ್ಮ. ಸಾಕು ಸಾಕು ನಿಲ್ಸು ನಿಂದು. ಕುಂಬಳಕಾಯಿ ಕೇಕ್, ದೋಸೆ, ಇಡ್ಲಿ, ಪೂರಿ. ಅಬ್ಬಬ್ಬಬ್ಬಬ್ಬ, ಏನಿಬ್ರು ಬಾಯೆಲ್ಲ ಹೊಡ್ಕೊಳ್ತಾ ಇದ್ದೀರಾ ಏನು? ಹಾ, ಸುಮ್ಮನೆ ತೆಪ್ಪಗೆ ಹೋಗಿ ಅವ್ರವ್ರ ಕೆಲಸ ಕುತ್ಕೊಂಡು ಮಾಡಿದ್ರೆ ಆಯ್ತು. ಇಲ್ಲಾಂದ್ರೆ ಯಾರು ತಂದು ಕೊಟ್ರೋ ಕುಂಬಳಕಾಯಿ ಅವ್ರದ್ರನ್ನ ರಿಟರ್ನ್ ಕೊಟ್ಬಿಡ್ತೀನಿ. ಸಾರಿಮ್ಮ. ಎಲ್ಲ ನಿನ್ನಿಂದ. ಹೌದು, ಎಲ್ಲ ನನ್ನಿಂದ. ಬಂದ್ಬಿಟ್ಲಂಗೆ. ಹೋಗಿ ಅಚ್ಚು. ಅಚ್ಚುಮ್ಮ, ಅಚ್ಚು ಕಂದ, ಇಲ್ಲೋಡು. ಏನಿಲ್ಲ ಪುಟ್ಟ, ಅದೇನು ಕುಂಬಳಕಾಯಿ ಟೀ ಹೇಳ್ದಲ್ಲ, ಹೆಂಗ್ ಮಾಡೋದು ಪುಟ್ಟ ಅದು? ನನಗ್ ಮಾಡಕ್ ಗೊತ್ತಿದ್ರೆ ನಾನಕ್ಕಮ್ಮ ನಿನ್ನ ಹತ್ರ ಕೇಳ್ತಾ ಇದ್ದೆ. ಹೌದಲ್ಲ, ಸರಿ ಆಯ್ತು. ನಾನು ಹೆಂಗಾದ್ರೂ ಮಾಡಿ ಕುಂಬಳಕಾಯಿ ಟೀ ಮಾಡ್ಕೊಡ್ತೀನಿ, ನೀನ್ ಕುಡಿಬೇಕು ನಾನು ಮುಂದೆ ಕುತ್ಕೊಂಡು, ಆಯ್ತಾ? ಗಂಟ್ಲು ಸರಿ ಇಲ್ಲ ಅಂದ್ರೆ ಟೀ ಕುಡಿಯೋದು. ನಾನ್ ಮಾಡ್ಕೊಡ್ತೀನಿ, ನೀನ್ ಕುಡಿಬೇಕಾಯ್ತಾ? ಆಗಲ್ಲ, ನೀನ್ ತಪ್ಪಿಸ್ಕೊಳಕ್ ಆಗಲ್ಲ. ಅಯ್ಯಯ್ಯೋ ಸುಮ್ಕಿಲ್ದೆ ನಾನೇ ನನ್ನ ಬಾಯಿಗೆ ಬಿಸಿಲು ಹಾಕ್ಸ್ಕೊಂಡ್ಬಿಟ್ನಲ್ಲಪ್ಪ. ಹೆಂಗಾದ್ರೂ ಮಾಡಿ ಇದರಿಂದ ನಾನು ತಪ್ಪಿಸ್ಕೊಳ್ಬೇಕು. ಪಪ್ಪ ಏನಾದ್ರೂ ಮಾತಾಡೋಣ. ಪಪ್ಪ ಪಪ್ಪ ಪಪ್ಪ, ಅಮ್ಮ ಹೇಳಿದ್ರು ಕುಂಬಳಕಾಯಲ್ಲಿ ಟೀ ಮಾಡ್ಕೊಂಡ್ ಬರ್ತಾರಂತೆ, ನೀವು ಕುಡಿಬೇಕಂತೆ. ಅಜ್ಜಿಗೂ ಸ್ವಲ್ಪ ಕೊಡ್ತಾರಂತೆ ಪಪ್ಪ. ಏನು ಕುಂಬಳಕಾಯಲ್ಲಿ ಟೀನಾ? ಅದೇನೋ ನಿಮ್ಮಮ್ಮ ಏನ್ ಮಾಡಿದ್ರು ಚೆನ್ನಾಗಿರುತ್ತೆ, ತಗೊಂಬ, ಅದು ಹೆಂಗಿದೆ ಅಂತ ಟೇಸ್ಟ್ ನೋಡೋಣ. ಏನು ನಿಂದು ಇಲ್ಲೂ ಬಂದ್ಬಿಟ್ಟ ನೀನು? ಏನಮ್ಮ ನೀನು ಹಿಂಗೆ ಹೇಳ್ತಾ ಇದ್ಯಾ? ನಾನು ನಿನ್ ಪ್ರೀತಿ ಮಗಳಲ್ಲಮ್ಮ, ಮುದ್ದಾದ ಮಗಳಲ್ಲಮ್ಮ, ಚಿನ್ನಿ ಅಲ್ಲಮ್ಮ, ಪಪ್ಪು ಅಲ್ಲಮ್ಮ. ಯಾಕಮ್ಮ ಹಿಂಗೆ ಹೇಳ್ತೀಯ? ಹೌದು, ಎಲ್ಲ ಹೌದು. ಇಲ್ಲ ಅಂತ ಯಾರು ಹೇಳಿದ್ರು? ಈಗ ಏನಾಗ್ಬೇಕು ನಿನ್ಗೆ? ಅಮ್ಮ ಅದೇನಿಲ್ಲ, ನೀನ್ ಹೇಳ್ದಲ್ಲ ಕುಂಬಳಕಾಯಲ್ಲಿ ಟೀ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ಮಾಡ್ಕೊಡಮ್ಮ, ನನಗೆ ಬೇಕು. ಅಚ್ಚು, ನಾನು ನಿನಗೆ ಸುಮ್ಮನೆ ಹೇಳಿದೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀನು ಸುಮ್ಮನೆ ಹೋಗಿ ಏನಾದ್ರೂ ಹೋಮ್ ವರ್ಕ್ ಇದೆ ತೆಗೆದು ಮಾಡು, ಆಯ್ತಾ? ಆಟ ಆಡ್ತಾ ಇರಬೇಡ. ನೋಡಿ, ಸಿಟ್ಟು ಬಂತಂದ್ರೆ ಕುಂಬಳಕಾಯಲ್ಲೇ ಓಡಿಸ್ ಕಳಿಸ್ತೀನಿ ನನ್ನ. ಶಿವನೇ. ಅಂಗಡಿ ಓಪನ್ ಮಾಡಿ ಎಷ್ಟು ದಿನ ಆಯ್ತು?
ವ್ಯಾಪಾರನೇ ಇಲ್ಲ. ಬ್ಯಾಂಕಲ್ಲಿ ಬೇರೆ ಲೋನ್ ತಗೊಂಡಿದ್ದೀನಿ. ಈ ತಿಂಗಳು ಕಂತು ಕಟ್ಟಲಿಲ್ಲ ಅಂದ್ರೆ ಅಷ್ಟೇ, ಹೋಗಿ ಬ್ಯಾಂಕಲ್ಲಿ ಏನಾದರೂ ಮಾತಾಡ್ಕೊಂಡು ಬರಬೇಕು. மணிமேகலை மணிமேகலை, ಏನು ಹೇಳು. நான் இங்க பக்கத்துல பேங்க் வரைக்கும் போயிட்டு வரேன். யாராவது வந்தாங்கன்னா நீ எதுவும் பேசாத. எதுவுமே பேசாதன்னு சொன்னா எப்படி வியாபாரம் பண்றது? என்ன கேட்டாலும் கண்டா பர்த்தாரேன்னு சொல்லு. சரி சரி போயிட்டு வாங்க. ஆ, என்னங்க மிஸ் தென்காசி அழகி போட்டிக்கு போற மாதிரி 3 பேர் வராங்க. இவர் வேற எதுவும் பேசாதன்னு சொல்லியிருக்காங்க. இவ்வளவு பேர் வராங்க, வியாபாரம் ஆகலைன்னா எப்படி? எதுக்கும் நம்ம வீட்டுக்கார் சொன்ன மாதிரி சொல்லிடலாம். ಬನ್ನಿ ಬನ್ನಿ. ಬಂದ್ವಿ ಬಂದ್ವಿ. ಏನು ಊರಿಗೆ ಹೊಸಬ್ರಾ? ನಮ್ ಗಂಡ ಬರ್ತಾರೆ. ಅಲ್ಲ ಅಲ್ಲ, ನಾನು ಹಂಗ್ ಕೇಳಿಲ್ಲ. ನೀವು ಈ ಊರಿಗೆ ಹೊಸಬ್ರಾ, ಅಂಗಡಿ ಹಾಕಿದ್ದೀರಾ ಅಂತ ಕೇಳ್ದೆ. ನಮ್ ಗಂಡ ಬರ್ತಾರೆ. ಇದೇನೇ ಸ್ವೀಟಿ, ಇವಳೇನು ಹುಚ್ಚಿನ? ಹೌದಕ್ಕ, ಮಾತಿಗೆ ಗೆಂಡ ಬರ್ತಾರೆ ಹಂಗಂದ್ರೆ ಏನಂತಾನೆ ಅರ್ಥ ಆಗ್ತಾ ಇಲ್ಲ. ಯಶೋದಕ್ಕನ ಹತ್ರ ಕೇಳು, ಹಂಗಂದ್ರೆ ಏನಂತ. ಯಶೋದಕ್ಕ ಹಂಗಂದ್ರೆ ಏನಕ್ಕ? ನನಗೇನಕ್ಕ, ನನಗೆ ಅರ್ಥನೇ ಆಗ್ತಾ ಇಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಹೇಳ್ರೆ. ಅಯ್ಯೋ ಪರಮಾತ್ಮ, ನನಗೆ ಬೇರೆ ಹೊಟ್ಟೆ ಹಸಿವಾಗ್ತಿದೆ. ಮನೇಲಿ ಬೇರೆ ಸಾಮಾನಿಲ್ಲ, ಅಡುಗೆ ಮಾಡಬೇಕು. ಬಂದು ಈ ಹುಚ್ಚಿ ಹತ್ರ ಸಿಕ್ಕಾಕೊಂಬಿಟ್ಟಿದ್ದೀನಿ. ಅಮ್ಮ ತಾಯೇ, ನೀನು ಊರಿಗೆ ಹೊಸ ಜನನೋ ಹಳೆ ಜನನೋ ಹೆಂಗಾದ್ರೂ ಇದ್ಕೋ, ಅದೆಲ್ಲ ನನಗೆ ಬೇಡ. ನನಗೆ ಸ್ವಲ್ಪ ಸಾಮಾನು ಬೇಕು. ತೊಗರಿ ಬೇಳೆ, ಹೆಸರು ಕಾಳೆಲ್ಲ ಬೇಕು. 1 ಕಿಲೋ ಹಾಕೊಂಡು ಕೊಡು. ನಮ್ ಗಂಡ ಬರ್ತಾರೆ. ಅಯ್ಯಯ್ಯೋ, ಎಲ್ಲ ಹುಚ್ಚಿ ಹತ್ರ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ವಿ ಕಣ್ರೆ. ಹೋಗ್ರೆ ಇಲ್ಲಿಂದ ಮೊದಲು. ಇನ್ನು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ ಅಂದ್ರೆ ಬಟ್ಟೆ ಎಲ್ಲ ಹರ್ಕೊಂಡು ಹೋಗ್ಬೇಕು ನಾವು ಅಷ್ಟೇ. ಹೋಗಿ ಪಕ್ಕದಲ್ಲಿ ಎಲ್ಲರ ಅಂಗಡಿಯಲ್ಲಿ ತಗೊಂಡ್ರೆ ಆಯ್ತು. ನಡಿ ಹೋಗೋಣ. ಅಕ್ಕ ಅಕ್ಕ ಸೆಮಟ ಮುಡಿ ಅಕ್ಕ, ಹಿಂಗೆ ಪಾರುಂಗ. ಏನ್ ಹೇಳಮ್ಮ, ನೀನ್ ತಮಿಳ? ನಮ್ ಗಂಡ ಬರ್ತಾರೆ. ಅಮ್ಮ ತಾಯಿ ದೇವಿ ಪರಮಾತ್ಮೆ, ನಿನ್ನ ಹತ್ರ ನಾವು ಮಾತಾಡಕ್ಕಾಗಲ್ಲ ಅಮ್ಮ ತಾಯೇ. ನಾವಿಲ್ಲಿಂದ ಓಡ್ತೀವಿ. ನಿನ್ನ ಅಂಗಡಿ ಉದ್ಧಾರ ಆದಂಗೆ, ಸತ್ಯವಾಗ್ಲೂ ಹೇಳ್ತೀನಿ, ನಿನ್ನ ಅಂಗಡಿ ತುಂಬಾ ಉದ್ಧಾರ ಆದಂಗೆ ಬಿಡು. ಅಕ್ಕ 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 ಸಿಟ್ ಮಾಡ್ಕೊಂಬೇಡಿ, ಹೋಗ್ಬೇಡಿ, ತಡೀರಿ. ಅಯ್ಯೋ ಅಣ್ಣ, ನಿಮ್ಗೊಂದು ದೊಡ್ಡ ನಮಸ್ಕಾರ. ಈಗಾದ್ರೂ ಬಂದ್ರಲ್ಲ. ನಾವು ಬಂದು ಅರ್ಧ ಗಂಟೆ ಆಯ್ತು. ಏನ್ ಕೇಳಿದ್ರೂ ಈ ಹುಡುಗಿ ಬಾಯಿ ತೆಗೆದ್ರೆ ಸಾಕು, ನನ್ ಗೆಂಡ ಬರ್ತಾರೆ, ನನ್ ಗೆಂಡ ಬರ್ತಾರೆ. ಅದು ಏನ್ ಗೆಂಡನೋ ಏನ್ ಅರ್ಥನೇ ಆಗ್ತಾ ಇಲ್ಲ. ಆ ಶಿವನಿಗೆ ಗೊತ್ತು ಅವಳು ಮಾತಾಡೋದು. ಯಾರಪ್ಪ ಈ ಹುಡುಗಿ? ಅಕ್ಕ ತಪ್ಪಾಯ್ತು, ಕ್ಷಮಿಸ್ಬಿಡಿ ಅಕ್ಕ. ಇದು ಹುಡುಗಿ ಅಲ್ಲ, ಇದು ನನ್ನ ಹೆಂಡತಿ. ಓ, ನಿಮ್ ಹೆಂಡ್ರ? ಹೌದಕ್ಕ. ಏನ್ ತಮ್ಮ, ಅವಳಿಗೇನ್ ಮಾತ್ ಬರಲ್ವಾ? ಬಾಯಿ ತೆಗೆದ್ರೆ ಗೆಂಡ ಬರ್ತಾರೆ ಹಂಗಂದ್ರೆ ಏನು? ಅಯ್ಯೋ ಏನಿಲ್ಲಕ್ಕ, ಅವಳು ತಮಿಳ್ ಹುಡುಗಿ, ಅವಳಿಗೆ ಭಾಷೆ ಬರಲ್ಲ. ಅದಕ್ಕೆ ನಾನು ಹೊರಗಡೆ ಹೋಗಿದ್ದೆ ಸ್ವಲ್ಪ ಬ್ಯಾಂಕ್ವರೆಗೂ. ಯಾರಾದ್ರೂ ಬಂದ್ರೆ ನೀನ್ ಏನು ಮಾತಾಡಬೇಡ, ಗಂಡ ಬರ್ತಾರೆ ಅಂತ ಹೇಳಂದೆ. ಅವಳು ಅದನ್ನ ಗೆಂಡ ಬರ್ತಾರೆ ಅಂತ ಹೇಳ್ತಾ ಇದ್ದಳು ಇಷ್ಟು ತನಕ. ನೀವೇನ್ ತಪ್ಪು ತಿಳ್ಕೊಬೇಡಿ, ಅವಳಿಗೆ ಭಾಷೆ ಬರಲ್ಲ ಅಷ್ಟೇ. ಓಹೋ, ಗಂಡ ಬರ್ತಾರೆ ಅನ್ನೋದನ್ನ ಅವಳು ಆತರ ಹೇಳ್ತಾ ಇದ್ಲ. ಅಯ್ಯೋ ದೇವ್ರೇ. ಸರಿ ಸರಿ ಅಕ್ಕ, ಏನ್ ಬೇಕು ಹೇಳಿ, ನಾನು ಸಾಮಾನು ಕಟ್ತೀನಿ. ಅಣ್ಣ, ನಾವು ಲಿಸ್ಟ್ ಮಾಡ್ಕೊಂಡ್ ಬಂದಿದ್ದೀವಿ. ನೀವು ಆ ಲಿಸ್ಟಲ್ಲಿ ಇರೋದನ್ನೇ ಕಟ್ಟಿ, ನಾವು ಇಲ್ಲಿ ಸ್ವಲ್ಪ ಪಕ್ಕದಲ್ಲಿ ತರಕಾರಿ ಎಲ್ಲ ತಗೊಂಡ್ಬರ್ತೀವಿ. ಆಯ್ತಕ್ಕ.